ಫೈಟು ತುಂಬ ಇಷ್ಟ ಆಯ್ತು. ಸರ್ ಹೇಗಿತ್ತು ಚೆನ್ನಾಗಿತ್ತು ಮೇಡಮ್. ಏನು ಇಷ್ಟ ಆಯ್ತು ಸರ್? ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ. ಇಷ್ಟ ಆಗಿದೆ ಅಂದರೆ ಆ್ಯಕ್ಟಿಂಗ್ ಇಷ್ಟ ಆಗಿದೆ. ಸಖತ್ತಾಗಿದೆ. ರಾಕಿಂಗ್ ಸ್ಟಾರ್ ಅವ್ರದ್ದು ಹೊಸ ಎಕ್ಸ್ಪೆರಿಮೆಂಟು ವರ್ಕೌಟ್ ಆಗಿದೆ. ಸ್ಟೋರಿ ಎಲ್ಲ ಮೂವಿನಲ್ಲಿ ರಾಯ ಇಷ್ಟ, ರಾಯಿ ಬಾಡಿ ಇಷ್ಟ, ಮತ್ತೆ ಏನು ಬಾಲಿವುಡ್ ಲೆವೆಲ್ಗೆ ಒಂದು ಹೀರೋ ಅನ್ನೋದು ಪ್ರೂವ್ ಮಾಡಿದ್ರೆ ಮತ್ತೆ 2,000 ಕೋಟಿ ಕಲೆಕ್ಷನ್ ಮಾಡ್ತಾರೆ. ಸಿನಿಮಾ ಸೂಪರ್ ಆಗಿದೆ, ಎಲ್ಲೂ ಪರ ಆಗುತ್ತಿಲ್ಲ, ಬರೀ ಫೈಟಿಂಗ್ಸ್ಗೆ ದುಡ್ಡು ಕೊಡ್ಬೇಕು. ಜೈ ರಾಕಿ ಬೈ. ಚೆನ್ನಾಗಿದೆ, ಸೂಪರ್ ಆಗಿದೆ ಅಮ್ಮ, ಸೂಪರ್ ಆಗಿದೆ, ಹೇಗಿದೆ ಮೂವಿ? ಚೆನ್ನಾಗಿದೆ, ಏನು ಇಷ್ಟ ಆಯ್ತು? ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಯಾವ ಹಾಲಿವುಡ್ಗೂ ಕಡಿಮೆ ಇಲ್ಲ. ಹೌದಾ ಸರ್? ಅಪ್ಪ ರಾಜ ಹುಲಿ ಮಗ ಕಿರಾತಕ ಚೆನ್ನಾಗಿದೆ ಏನು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು? ಎಲ್ಲ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಗಿದೆ ಸರ್ ಮೂವಿ? ಚೆನ್ನಾಗಿದೆ, ಚೆನ್ನಾಗಿದೆ, ಸರ್ ಏನು ಇಷ್ಟ ಆಯ್ತು? ಮೇಕಿಂಗ್ ತುಂಬಾ ಚೆನ್ನಾಗಿದೆ, ಮೇಕಿಂಗು ಚೆನ್ನಾಗಿದೆ. ಡ್ಯಾಡಿ ಅನ್ನೋದು ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಸರ್ ಏನು ಬಾಸ್ ಐ ಲವ್ ಯು. ಸೂಪರ್ ಚೆನ್ನಾಗಿದೆ. ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಚೆನ್ನಾಗಿದೆ. ಮ್ಯಾಜಿಕ್ ಸೃಷ್ಟಿ ಮಾಡಿದ್ದಾರೆ. ಪರವಾಗಿಲ್ಲ, ನೋಡ್ಬೋದು. ನೋಡ್ಬೋದಮ್ಮ? ನಮ್ಮ ಯಶ್ ನಮ್ಮ ಹೆಮ್ಮೆ. ಟಾಕ್ಸಿಕ್ ತರನೇ ಇದೆ. ಯಶ್ ಆಕ್ಟಿಂಗ್ ಚೆನ್ನಾಗಿದೆ, ನಯನತಾರ ಆಕ್ಟಿಂಗ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದು. ಮಕ್ಕಳು ಮತ್ತೆ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಮೂವಿನ ನೋಡ್ಬೋದು ಮೇಡಮ್. ಅವ್ರೇನೋ ಹೇಳಿದ್ದಾರೆ ಸ್ವಲ್ಪ ಏನೋ ಇದಿದೆ ಅಂತ, ಹೆಣ್ಮಕ್ಳು ನೋಡಬಾರ್ದು ಅಂತ. ಮೂವಿಗೆ ರಿಲೇಟೆಡ್ ಆಗಿರೋದು ಅದು ಸೀನ್ ಅಷ್ಟೇ. ಅದು ಹೆಣ್ಮಕ್ಳು ನೋಡ್ಬೋದು, ಮಕ್ಕಳು ನೋಡ್ಬೋದು, ಆ ಥರ ಏನೂ ಇಲ್ಲ. ಆ ಥರ ಇಟ್ಸ್ ರಿಲೇಟೆಡ್ ಟು ಸ್ಟೋರಿ ಅಷ್ಟೇ ಅದು. ಸರ್ ಹೇಳಿ, ಮಕ್ಕಳು ಮತ್ತೆ ಫ್ಯಾಮಿಲಿ ನೋಡೋಂಥ ಮೂವಿನ? ಆಕ್ಚುಲಿ ಮಕ್ಕಳು ನೋಡೋಂಥ ಫಿಲಮ್ ಅಲ್ಲ ಇದು. ಮಕ್ಕಳು ನೋಡೋ ಫಿಲಮ್ ಅಲ್ಲ. ಸ್ಟೋರಿ ಚೆನ್ನಾಗಿದೆ, ಬಟ್ ನಾವೆಲ್ಲ ಬಂದು ನೋಡ್ಬಿಟ್ಟು ಸ್ಟೋರಿ ಚೆನ್ನಾಗಿದೆ, ಬಟ್ ಮಕ್ಕಳು ನೋಡೋಂಥ ಫಿಲಮ್ ಅಲ್ಲ. ಭಾಳ ಚೆನ್ನಾಗಿದೆ. ನಮ್ಮ ಕರ್ನಾಟಕದ ಕನ್ನಡಿಗ ಅಪ್ರತಿಮವಾಗಿ ಸೇವೆ ಮಾಡಿದ್ದಾನೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾನೆ, ಹಾಲಿವುಡ್ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡಿ ತೋರಿಸಿದ್ದಾನೆ. ಒಬ್ಬ BMTC ಡ್ರೈವರ್ ಮಗ ಈ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ನಮ್ಮ ಕನ್ನಡಿಗರೆಲ್ಲ ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು. ಭಾಳ ಖುಷಿ ಆಯ್ತು ನನಗೆ. ಒಬ್ಬ KSRTC ಡ್ರೈವರ್ ಮಗ ಈ ಲೆವೆಲ್ ಬಂದಿದ್ದಾರೆ ಅಂದರೆ, ಒಬ್ಬ ಸಾಮಾನ್ಯವನು ಒಂದು ಒಳ್ಳೆ ಸ್ಥಾನಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ನ ಹೋಗ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಇಡೀ 28 ಕಂಟ್ರಿಯಲ್ಲಿ, ಈ ಉಕ್ರೇನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಅಷ್ಟು ಕಂಟ್ರಿ ಲ್ಯಾಂಗ್ವೇಜಲ್ಲಿ ಅವರು ಇದು ಮಾಡಿ ಏನೋ ಭಾಳ ಇದರಲ್ಲೇ ಲ್ಯಾಂಗ್ವೇಜಲ್ಲೇ ಮಾಡಿ ಎಲ್ಲರೂ ತೋರಿಸಿದಾರಲ್ಲ. ಇದು ನಮ್ಮ ಕರ್ನಾಟಕದವರು, ಕನ್ನಡ ಜನ ಪ್ರತಿಯೊಬ್ಬರು 4,50,00,000 ಏನಂತಾದರೆ ಈಗ SRಲ್ಲಿ ಅಷ್ಟು ಜನ ಹೆಮ್ಮೆ ಪಡೋಂಥ ವಿಷಯ ನನಗೆ ಭಾಳ ಖುಷಿ ಆಯಿತು. ಮತ್ತೆ ನಾವು ಪಿಕ್ಚರ್ ನೋಡ್ತೀವಿ ತಿರ್ಗಾ. ಥ್ಯಾಂಕ್ ಯು ಸರ್.